ಬಂದಿದ್ದ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ಸೊ ಏನು ವಿಚಾರ ಅಂದರೆ, ತುಂಬ ಜನ ಬಲ್ಕ್ ಮಾಡಬೇಕು, ದಪ್ಪ ಆಗಬೇಕು ಅಂತ ತುಂಬ ಜನ ಕಮೆಂಟ್ ಆಗ್ತಾಯಿದ್ರೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ಲಾಂಗ್ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಮುಖ ತೊಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಫಸ್ಟ್ ಕೆಲಸ ನಾನು ಎಂಪ್ಟಿ ಸ್ಟಮಕ್ಕಲ್ಲೇ ನೀರು, ಸಬ್ಜಾ ಸೀಡ್ಸು, ಲೆಮನ್ ತೊಗೊತೀನಿ. ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ಹೈದ್ರಾಬಾದ್ ಶೋ ಆದಮೇಲೆ ತುಂಬ ಕೇರ್ಲೆಸ್ ಆಗೋಯಿತು. ನನ್ನ ಬಾಡಿ ನೋಡೋಕ್ಕೆ ಆಗ್ತಾಯಿಲ್ಲ ಮಿರರ್ ಮುಂದೆ. ಫ್ಯಾಟ್ ಇಂಟೇಕ್ ಜಾಸ್ತಿ ಆಗಿಬಿಟ್ಟೈತೆ. ನಿನ್ನೆ ನಾನು BCA ರಿಪೋರ್ಟ್ ತೆಗಿಸ್ದೆ. ಆ BCA ರಿಪೋರ್ಟಲ್ಲಿ ನನ್ನ ಮಸಲ್ಸ್ ಮಾಸು 35 ಐತೆ, ಫ್ಯಾಟ್ ಪರ್ಸೆಂಟ್ ಬಂದು 8% ಇದೆ. ಶೋ ಟೈಮಲ್ಲಿ ನಾನು 4% ಇದ್ದೆ. ಹತ್ತತ್ರ 4% ಜಾಸ್ತಿ ಆಗಿಬಿಟ್ಟಿದ್ದೀನಿ ಫ್ಯಾಟೇ. ಪ್ರಾಪರಾಗಿ ವರ್ಕೌಟ್ ಇಲ್ಲ, ಡಯಟ್ ಇಲ್ಲ, ಪ್ರಾಪರಾಗಿ ಮಾಡ್ತಾಯಿಲ್ಲ, ತುಂಬ ಕೇರ್ಲೆಸ್ ಆಗಿಬಿಟ್ಟಿದೆ. ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಜನಕ್ಕೆ ತುಂಬ ಜನ ನಾನು ಕಮೆಂಟ್ ಆಗ್ತಾಯಿದ್ರೆ, ಅಣ್ಣ ನಾನು ತೀರಾ ಸಣ್ಣ ಇದ್ದೀನಿ, ಅದಕ್ಕೆ ಒಂದು ಬಲ್ಕ್ ಡಯಟಿಂಗ್ ಹೇಳಿ ಅಂತ. ನಾನಾದರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಏನೇನು ತೊಗೊತೀನಿ, ಏನೇನು ತಿಂತೀನಿ, ಏನೇನು ಫುಡ್ ಎಲ್ಲ ತೊಗೊತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮರಿದಿರಾ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಸಿ ಆಗುತ್ತೆ ನೋಡೋಕ್ಕೆ, ನಿಮಗೂ ಅನುಕೂಲ ಆಗುತ್ತೆ. ಫಸ್ಟು ನಾನು ನೀರು ತೊಗೊಂಡು ವಾಕ್ ಮುಗಿಸ್ಕೊಂಡ್ಬಂದು ನಾನು ಬ್ರೇಕ್ಫಾಸ್ಟ್ಗೆ ಏನೇನು ತೊಗೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಎಷ್ಟು ಗ್ರಾಮ್ ತೊಗೊತೀನಿ, ಅದರಲ್ಲಿ ಕ್ಯಾಲರೀಸ್ ಎಷ್ಟಿರುತ್ತೆ, ಕಾಪ್ಸ್ ಎಷ್ಟಿರುತ್ತೆ, ಫ್ಯಾಟ್ ಎಷ್ಟಿರುತ್ತೆ, ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಮರಿದಿರ ಲಾಸ್ಟ್ ಗಂಟೆ ನೋಡಿ. ಕೆಲಸಗಳು ಜಾಸ್ತಿ ಇತ್ತು, ವಾಕ್ ಮಾಡೋಕ್ಕಾಗಿಲ್ಲ. ನನ್ನ ಮಗನ ಬೇರೆ ಸ್ಕೂಲ್ಗೆ ಡ್ರಾಪ್ ಮಾಡಬೇಕು. ಅವ್ನು ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಗ್ರೌಂಡಲ್ಲಿ ವಾಕ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಗ್ರೌಂಡಲ್ಲೂ ಕೂಡ ವಾಕ್ ಮಾಡೋಕ್ಕೆ. ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ, ನನ್ನ ಟೈಮ್ ಪಾಸ್ ಆಗುತ್ತೆ. ಜಸ್ಟ್ ವಾಟ್ರು ಇಂಟೇಕ್ ನಾನು ಇನ್ನೂ ತೊಗೊಂಡಿಲ್ಲ. ಒಂದು 1 ಲೀಟ್ರ್ ವಾಟ್ರ್ ತೊಗೊಂಡು ನನ್ನ ಮಗನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ಬ್ರೇಕ್ಫಾಸ್ಟ್ಗೆ ಏನೇನು ತೊಗೊತೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೀರಿಯಸ್ಲಿ ಡಯಟ್ ಅಂದರೆ ತುಂಬ ಜನ ಸಫೇದ ತಿನ್ನಬೇಕು, ಏನು ಮಸಾಲೆ ಹಾಕ್ಬಾರ್ದು, ಹಂಗೆ ಹಿಂಗೆ ಅಂತಾರೆ. ಯಾವುದೇ ರೀತಿ ಏನಿಲ್ಲ. ನಾನೆಲ್ಲ ಏನೇನು ಹಾಕ್ಕೊತೀನಿ, ಏನೇನು ಮಸಾಲೆ ಯೂಸ್ ಮಾಡ್ತೀನಿ, ನಾನು ಯಾವ ಥರ ಮಾಡ್ಕೊತೀನಿ ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ ಗಂಟೆ ನೋಡಿ. ಆಲ್ರೆಡಿ ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಅವ್ರ ತಮ್ಮನ ಆಟ ಆಡಿಸ್ತಾವನೆ. ಸಿಕ್ಕಾಪಟ್ಟೆ ತರಲೆಗೋರು ಇವನು. ಸ್ಕೂಲ್ಗೆ ಹೋದರೆ ಇಲ್ಲಿ ಥರ ಇರ್ತಾನೆ. ಮೇಡಮ್ಗೆ ಹೇಳಿದ್ದೀನಿ, ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಹೇಳಿದ್ದೀನಿ ಮೇಡಮ್ಗೆ. ನೋಡ್ರಿ ಹೆಂಗೆ ನೋಡ್ತಾರೆ. ಇಬ್ಬರು ಕಳ್ಮಂಡೆ ಮಕ್ಕಳೇ. ಗ್ರೌಂಡಲ್ಲಿ ವಾಕ್ ಮಾಡ್ಬೇಕಂದ್ರೆ ಒಂಥರ ಏನೋ ಅಂತ ಖುಷಿದ್ರು. ನೋಡ್ರಿ ಗ್ರೌಂಡ್ ಏನು ಸಗದೈತೆ. ಸಿಕ್ಕಾಪಟ್ಟೆ ಬಿಸಿಲು 8:15 ಆಗೈತೆ. ಈಗ ತಾನೇ ಡ್ರಾಪ್ ಮಾಡಿಬಿಟ್ಟು ಎಷ್ಟೇ ಕೆಲಸ ಇದ್ರೂ ನಾನು ವಾಕ್ ಮಾಡೋದು ಮಿಸ್ ಮಾಡಲ್ಲ. ಪ್ರತಿನಿತ್ಯ ನಮಗೆ ವಾಕ್ ಮಾಡ್ತೇನೆ ಸಮಾಧಾನ. ಅಟ್ಲೀಸ್ಟ್ ಒಂದು 4 to 5K ಸ್ಟೆಪ್ಸ್ ಮಾಡಲೇಬೇಕು. ಇದು ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ತೊಗೊಬೇಕು. ನಾನು ಯಾವಾಗೂ ಮಾರ್ನಿಂಗ್ ಹೊತ್ತು ಓಟ್ಸ್ ತೊಗೊಳೋದು. ಹತ್ತತ್ರ ಒಂದು 3-4 ವರ್ಷದಿಂದ ಓಟ್ಸ್ ಮಿಲ್ಲ ತೊಗೊತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಈ ಓಟ್ಸ್ ಮಿಲ್ ನಾನೇ ರೆಡಿ ಮಾಡ್ಕೊಳೋದು. ಓಟ್ಸು ಇದರಲ್ಲಿ 40 ಗ್ರಾಮ್ ಇದೆ. 40 ಗ್ರಾಮು ಒಂದು ಮೀಡಿಯಮ್ ಸೈಜು ಆಪಲ್ ಹಾಕ್ಕೊತಿದ್ದೀನಿ. ಅದು ಬಿಟ್ಟು ವೇ ಪ್ರೋಟೀನು ಒಂದು ಸ್ಕೂಪ್ ತೊಗೊತೀನಿ. ವೇ ಪ್ರೋಟೀನು ನ್ಯೂಟ್ರಿಬೇ ಬ್ರ್ಯಾಂಡೇ ಯೂಸ್ ಮಾಡೋದು. ವೇ ಪ್ರೋಟೀನ್ ಒಂದು ಸ್ಕೂಪ್ ಹಾಕ್ಕೊತಿದ್ದೀನಿ. ಅದು ಬಿಟ್ಟು ನಾನು ಪೀನಟ್ ಬಟರ್ 10 ಗ್ರಾಮ್ ಹಾಕ್ಕೊತೀನಿ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ. ನೀವು ಯಾರನ್ನ ಬಲ್ಕ್ ಮಾಡಬೇಕಂದ್ರೆ ಈ ನಾನು ಏನೇನು ತಿಂತೀನಿ ಎಲ್ಲ ಫುಡ್ ತೊಗೊಂಡ್ರೆ ಸೀರಿಯಸ್ಲಿ ನೀವು ಲೀನ್ ಬಲ್ಕ್ ಆಗ್ಬೋದು. ವಿತೌಟ್ ಫ್ಯಾಟ್ ಗೈನ್ ಆಗ್ದಿರಾ ನೀವು ಮಸಲ್ಸ್ ಮಾತ್ರ ಕ್ವಾಲಿಟಿಯಾಗಿ ಬಿಲ್ಡ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗೂ ಒಂದು ಟೇಸ್ಟಿಯಾಗೆ ಮಾಡ್ಕೊತೀನಿ. ಸೀರಿಯಸ್ಲಿ ಅಂತೂ ತಿನ್ನಬೇಕಂದ್ರೆ ಕಾಯ್ಕೊಂಡಿರ್ತೀನಿ. ಇವತ್ತು ಬೆಳಗ್ಗೆನೇ ನಾನು ಇವತ್ತಿಂದ ಪ್ರಾಪರಾಗಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮನೇಲಿ ಬೆಳಗ್ಗೆನೇ ದೋಸೆ ಮಾಡಿಕೊಂಡು ಮಟನ್ ಮಾಡ್ತಾವ್ರೆ ಗುರು, ಹೊಟ್ಟೆ ಒರೆಸ್ತಾರೆ. ಇದು ಯಾವಾಗೂ ನನಗೆ ಇದ್ದಿದ್ದೆ. ಆದ್ರೂ ನನ್ನ ಮೈಂಡಲ್ಲಿ ಫಿಕ್ಸ್ ಆದರೆ ಯಾವುದೇ ಕಾರಣಕ್ಕೂ ನಾನು ಏನೂ ತಿನ್ನೋಕ್ಕೋಗಲ್ಲ. ಪ್ರಾಪರಾಗಿ ಒಂದು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಬಲ್ಕಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೇ ಮನೇಲಿ ಮಾಡಿದ್ರೂ ನಾನು ಏನೂ ತಿನ್ನೋಕ್ಕೆ ಹೋಗಲ್ಲ. ಅಷ್ಟು ಡಿಸಿಪ್ಲಿನ್ ನಂದು. ಒಂದು ಸಲ ಸ್ಟಾರ್ಟ್ ಮಾಡಿಬಿಟ್ರೆ 5 ತಿಂಗಳಲ್ಲಿ ನನ್ನ ಮಸಲ್ಸು ಪ್ರಾಪರಾಗಿ ಒಂದು ಲೀನಾಗಿ ಗೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ನಾನು ಏನೇ ಇದ್ರೂ ವೆಯ್ಟ್ ಮಾಡಿ ತೊಗೊತೀನಿ. ಈ ಥರ ನೀವು ವೆಯ್ಟ್ ಮಾಡಿಕೊಂಡ್ರೆ ನಿಮ್ಮ ರಿಸಲ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ವೆಯ್ಟ್ ಮಾಡಿ ತಿಂದಿಲ್ಲ ಅಂದರೆ ನಿಮಗೆ ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ. ಪ್ರತಿಯೊಂದು ಮೀಲು ನಾನು ವೆಯ್ಟ್ ಮಾಡೇ ತೊಗೊತೀನಿ. ಅದಕ್ಕೆ ನಿಮಗೆ ನಾನು ಎಷ್ಟು ಗ್ರಾಮ್ ತೊಗೊಂಡಿದ್ದೀನಿ ಏನಂತ ನಿಮಗೆ ಹೇಳಿದ್ದು. ಇದು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಇಷ್ಟೇ ಈಸಿ ಹೆಲ್ತಿ ಫುಡ್ಡು. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ನಾನು ಮಧ್ಯಾಹ್ನ ಲಂಚ್ಗೆ ಯಾವ ಥರ ಇರುತ್ತೆ ಅಂದರೆ, ಚಿಕನು 200 ಗ್ರಾಮು ರಾ. ಈ ಚಿಕನೆಲ್ಲ ನಾನು ಕಾಸು ಕೊಟ್ಟೆ ಅಂತ ತೊಗೊಂಬರಲ್ಲ, ನಮ್ಮದೇ ಅಂಗಡಿ ಇರುತ್ತೆ, ಫ್ರೀಯಾಗಿ ಬರುತ್ತೆ. ಅದಾದಮೇಲೆ ರೈಸು ರಾ 200 ಗ್ರಾಮ್. ಅಂದರೆ ಅಕ್ಕಿ ಬೇಯೋಕ್ಕೆ ಮುಂಚೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ನೋಡಿ, ನಾನು ಅಕ್ಕಿ ಬೇಯೋಕ್ಕೆ ಮುಂಚೆನೇ ತೂಕ ಹಾಕ್ಕೊತೀನಿ.
ಅಕ್ಕಿ ಬೇಯಕ್ಕೆ ಮುಂಚೆನೇ ತೂಕ ಹಾಕ್ಕೊತೀನಿ. 200 ಗ್ರಾಮ್ ಅಂದರೆ 200 ಗ್ರಾಮೇ, ಎಷ್ಟು ಗ್ರಾಮ್ ಅಂದರೆ ಅಷ್ಟು ಗ್ರಾಮ್ ತೊಗೊತೀನಿ. ಸೊ ಕೆಲವ್ರಿಗೆ ಇವು ಗೊತ್ತಿರೋಲ್ಲ, ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿದಾಗ ನನಗೂ ಸಹ ಗೊತ್ತಿರೋಲ್ಲ. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಬಿರಿಯಾನಿ ಥರ ಮಾಡ್ಕೊತೀನಿ. ನಮ್ಮ ಅಮ್ಮನೇ ನನಗೆ ಆವಾಗ ನಮ್ಮ ಅಮ್ಮನೇ ಮಾಡ್ಕೊಡೋದು. ಸೊ ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ ನಮ್ಮ ಅಮ್ಮ. ಸೊ ನೀವು ಡಯಟ್ ಅಂದರೆ ಸಿಕ್ಕಾಪಟ್ಟೆ ಜನ ಅಂದ್ಕೊಂಡಿರೋದು ಸಪ್ಪೆ ಥರ ತಿನ್ನಬೇಕು, ಏನೂ ಹಾಕ್ಕೊಬಾರ್ದು, ಮಸಾಲ ಅವರೆಲ್ಲ ಅವೆಲ್ಲ ಹಾಕ್ಕೊಬಾರ್ದು, ಹಂಗೆ ಹಿಂಗೆ ಅಂತೀರ. ಆ ಥರ ಏನೂ ಇಲ್ಲ. ಜಸ್ಟ್ ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಟೇಸ್ಟಿಯಾಗಿ ನೀವು ಮಾಡ್ಕೊಬೋದು. ಸೊ ನಾನು ರೈಸು ಚಿಕನು ನನ್ನ ಕ್ವಾಂಟಿಟಿ ಪ್ರಕಾರ ಆಯಿಲ್ ಹಾಕಿ ಅದರಲ್ಲೇ ಚಿಕನ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ ಹಾಕ್ಕೊಂಡು ಬಿರಿಯಾನಿ ಥರ ಮಾಡ್ಕೊತೀನಿ ಟೇಸ್ಟಿಯಾಗ. ಸೊ ಯಾವಾಗ ಒಂದೊಂದು ಥರ ನಾನು ವೆರೈಟಿ ಟೇಸ್ಟಿಯಾಗಿ ಮಾಡ್ಕೊತೀನಿ. ಸೊ ನೀವು ಯಾರನ್ನ ಮಾಡ್ಕೊಬೇಕಾದ್ರೆ ನೀವು ಸಹ ವೆರೈಟಿ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ತೊಗೊಬೋದು, ಟೇಸ್ಟಿಯಾಗಿ ಮಾಡ್ಕೊಬೋದು. ಸೊ ನನಗೆ ಈಗ ಒಂದೇ ಟೈಮ್ ನಾನು ಮಾಡ್ಕೊತೀನಿ. ಇದನ್ನು 2 ಮೀಲಾಗಿ ಡಿವೈಡ್ ಮಾಡ್ಕೊಬೇಕು. ವರ್ಕೌಟ್ ಮುಂಚೆ ನಾನು ಇದನ್ನು ಸ್ವಲ್ಪ ಮಿಕ್ಸಿ, ಈಗ ಊಟ ತಿನ್ಕೊಂಡು ಮಧ್ಯಾಹ್ನ ಲಂಚ್ ತಿನ್ಕೊಂಡು ನಮ್ಮ ಕೋಚ್ ಹತ್ರ ಹೋಗಬೇಕು. ಕೋಚ್ ಹತ್ರ ಹೋಗಿ ಬಂದ ತಕ್ಷಣ ನಾನು ಪ್ರೀ ವರ್ಕೌಟ್ ಮೀಲಾಗಿ ಸೇಮ್ ಚಿಕನ್ ರೈಸ್ ತೊಗೊಂಡು ತಿನ್ಕೊಂಡು ವರ್ಕೌಟ್ಗೆ ಹೋಗ್ತೀನಿ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ನಾನು ಇನ್ನೊಂದು ಮೀಲ್ ಇರುತ್ತೆ, ಅದಾದಮೇಲೆ ನೈಟ್ಗೆ ಇನ್ನೊಂದು ಮೀಲ್ ಇರುತ್ತೆ. ಏನೇನೆಲ್ಲ ತೊಗೊತೀನಿ ಎಲ್ಲ ಡೀಟೇಲಾಗಿ ಕೊಡ್ತೀನಿ. ಫಸ್ಟ್ಗೆ ನಾನು ನನ್ನ ಮೀಲ್ನ ರೆಡಿ ಮಾಡ್ಕೊತೀನಿ. ನನ್ನ ಮೀಲು ಏನೇನೆಲ್ಲ ಹಾಕ್ಕೊತೀನಿ ಎಲ್ಲ ತೋರಿಸ್ತೀನಿ ರೀ. ಫಸ್ಟ್ಗೆ ನಾನು ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲೇ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನಾನು ಯೂಸ್ ಮಾಡೋದು GRPನೇ. ಅದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಸೊ ಕರ್ಬೇವಿನ ಸೊಪ್ಪು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಟೇಸ್ಟಿಯಾಗಿ ಮಾಡಿಕೊಡ್ತಾರೆ. ನಮ್ಮ ತಾಯಿ ಮಾತ್ರ ಕೈ ರುಚಿ ತಿನ್ನಬೇಕಂದ್ರೆ ಸೀರಿಯಸ್ಲಿ ನಾನು ತುಂಬ ಅದೃಷ್ಟನೇ. ನನಗೆ ಈ ವರ್ಕೌಟ್ ಆಗಲಿ ಡಯಟ್ ಏನಾರು ಮಾಡಬೇಕಂದ್ರೆ ಆಲ್ಮೋಸ್ಟ್ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಜಸ್ಟು ನೋಡ್ರಿ ಎಲ್ಲ ಕಟ್ ಮಾಡ್ಕೊಂಡಿದ್ರಿ. ಅಮ್ಮ ಒಂಥರ ಟೇಸ್ಟಿ ಗುರು. ಏನೇ ಹಾಕ್ತಿರೋ ಅವ್ರ ಕೈ ರುಚಿ ತಿನ್ನಬೇಕಂದ್ರೆ ಅವ್ರು ಏನೇ ಹಾಕ್ತಿರೋ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನನ್ನ ಲಂಚ್ಗೆ ಚಿಕನ್ ಬಿರಿಯಾನಿ ಜೊತೆಯಲ್ಲಿ ಕುಕ್ಕುಂಬರು ಇದು ತಿನ್ಕೊಂಡು ನಾನು ಬೇಗ ನಮ್ಮ ಕೋಚ್ ಹತ್ರ ಹೋಗಬೇಕು. ಕೋಚ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನಂದು ಬಲ್ಕಿಂಗ್ ಕ್ಲೀನಾಗಿ ಪ್ರಾಪರಾಗಿ ಬಲ್ಕಿಂಗ್ ಡಯಟ್ ಆಗಲಿ, ನನ್ನ ವರ್ಕೌಟ್ ಆಗಲಿ, ನೆಕ್ಸ್ಟ್ ನಮ್ದು ಏನು ಪ್ಲ್ಯಾನ್ ಮಾಡಬೇಕು ಎಲ್ಲ ಪ್ರತಿಯೊಂದು ಸೊ ಮಾತಾಡ್ಕೊಬರ್ಬೇಕು. ತುಂಬ ಕೆಲಸ ಐತೆ, ಇನ್ನೂ ವರ್ಕೌಟ್ ಮಾಡಿಲ್ಲ. ಇಲ್ಲಿಂದ ನಮ್ಮ ಕೋಚ್ ಹತ್ರ ಹೋಗ್ಬೇಕಂದ್ರೆ ಹತ್ರ 1 ಅವರ್ ಆಗುತ್ತೆ. ಸೊ ಬೈಕಲ್ಲೇ ಹೋಗೋದು, ಕಾರ್ ಇದೆ, ಕಾರಲ್ಲಿ ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಅದಕ್ಕೆ ಬೈಕಲ್ಲಿ ಹೋಗ್ಬಿಟ್ಟು ಸೊ ಸೇಫ್ಟಿಯಾಗಿ ಬಂದು ವರ್ಕೌಟ್ಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ನನ್ನ ಲಂಚ್ ತಿನ್ಕೊಂಡು ಹೋಗೋಣ. ಈಗ ಕೋಚ್ ಹತ್ರ 1-2 ಅವರ್ ಟೈಮ್ ಆಯಿತು. ಮಧ್ಯಾಹ್ನ ಊಟ ತಿಂದ್ಬಿಟ್ಟು ಸೊ ಕೋಚ್ ಹತ್ರ ಬಂದೆ. ಕೋಚ್ ಹತ್ರ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ನಾನು ನೆಕ್ಸ್ಟು ಎಲ್ಲಿ ಮಾಡ್ತೀನಿ, ಯಾವಾಗ ಮಾಡಬೇಕು, ಯಾವ ಥರ ಮಸಲ್ಸ್ ಬಿಡ್ ಮಾಡಬೇಕು, ಯಾವುದೆಲ್ಲ ವೀಕ್ ಐತೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಸೊ ಅದ್ರ ಬಗ್ಗೆ ವರ್ಕೌಟು ಆದರೆ ನಾವು ಆಲ್ರೆಡಿ ಫುಲ್ ಡಿಸ್ಕಸ್ ಮಾಡಿದರೆ. ನನ್ನ ಜೊತೆಯಲ್ಲೇ ದರ್ಶನ್ ಕೂಡ ಬಂದಿದ್ದ. ಸೊ ಯಾವಾಗಲೂ ಒಂದು ದರ್ಶನ್ ನನ್ನ ಜೊತೆನೇ ಇರ್ತಾನೆ. ಇವನು ನೆಕ್ಸ್ಟು ಶೋ ಸದ್ಯಕ್ಕೆ ಎಲ್ಲೂ ಪ್ಲ್ಯಾನ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಎಲ್ಲಿ ಮಾಡ್ತೀರಿ ಅಂತ ಅಪ್ಡೇಟ್ ಮಾಡ್ತೀರಿ. ನೆಕ್ಸ್ಟ್ ಲೆವೆಲ್ ಕಂಡೀಷನ್ ತೊಗೊಬರ್ತೀನಿ. ನಂದು ಅದು ನೆಕ್ಸ್ಟ್ ಲೆವೆಲ್ ಕಂಡೀಷನ್ ತೊಗೊಂಬರ್ತೀನಿ. ಆದಷ್ಟು ನಾನು ಪ್ರಾಪರ್ ಡಯಟು ವರ್ಕೌಟ್ ಆಗಲಿ ಪ್ರಾಪರಾಗಿ ಮಾಡ್ತಾಯಿದ್ದೀನಿ ಇವತ್ತಿದ್ದ. ಸೊ ಲೆಟ್ಸ್ ಗೋ. ವರ್ಕೌಟ್ಗೆ ಹೋಗ್ಬೇಕಂದ್ರೆ ನಂಗೆ ಕಂಪಲ್ಸರಿ ನನ್ನ ಕ್ಯಾಮ್ರಾ ಬ್ಯಾಗ್ ಇರುತ್ತೆ. ಸೊ ಅದಾದಮೇಲೆ ವಾಟರ್ ಕ್ಯಾನು, ಜುಮ್ ಬ್ಯಾಗ್ ಎಲ್ಲ ಇರುತ್ತೆ. ನಾನು ವರ್ಕೌಟ್ ಪಾರ್ಟ್ನರ್ ಬಂದು ನಮ್ಮ ವೈಫೇ ಆಲ್ರೆಡಿ ರೆಡಿ ಆಗಿದ್ದಾರೆ. ಟೈಮ್ 6 ಗಂಟೆ ಆಗೋಯ್ತು ಸಂಜೆ. ಸೊ ನಮಗಿಬ್ಬರು ಮಕ್ಳು ಇದ್ಕೊಂಡು ಸೀರಿಯಸ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ಬೆಳಗ್ಗೆ ಹೊತ್ತು ವರ್ಕೌಟ್ಗೆ ಹೋಗ್ತಾಯಿದ್ರಿ ನಾನು ನಮ್ಮ ವೈಫು. ಈಗ ಸಂಜೆ ನಾನು ಕೋಚ್ ಹತ್ರ ಹೋಗಿದ್ದು, ನಾನು ಸ್ವಲ್ಪ ಲೇಟ್ ಆಗೋಯ್ತು, ಅದಕ್ಕೋಸ್ಕರ ಸಂಜೆ ಹೋಗ್ತಾಯಿದ್ರೆ. ಆದ್ರೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ವರ್ಕೌಟ್ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿರೋದು. ಮನೇಲಿ ನಮ್ಮ ಅಮ್ಮ ಫುಲ್ ಬ್ಯಾಟಿಂಗರು, ಆದ್ರೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ವರ್ಕೌಟ್ ಮಾಡ್ಕೊಬಂದೆ. ಪೋಸ್ಟ್ ವರ್ಕೌಟ್ಗೆ ಏನೇನು ತಿಂತೀನಿ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಟೈಮ್ ಆಗೋಯ್ತು ಆಲ್ರೆಡಿ. ಸೊ ಈಗ ತಾನೇ ವರ್ಕೌಟ್ ಎಲ್ಲ ಮುಗಿಸ್ಕೊಂಡ್ಬಂದೆ. ವರ್ಕೌಟ್ ಬ್ಯಾಕ್ ಆ್ಯಂಡ್ ಬೈಸಿಪ್ಸು. ಬ್ಯಾಕ್ಗೆ ಒಂದು 4 ವೇರಿಯೇಷನ್ ಮಾಡಿದೆ, ಬೈಸಿಪ್ಸ್ಗೆ ಒಂದು 2 ವೇರಿಯೇಷನ್ ಮಾಡಿದೆ. ಸೊ ಬಂದಿದ್ದ ತಕ್ಷಣ ಏನು ತೊಗೊಂತೀನಿ ಅಂದರೆ ಪೋಸ್ಟ್ ವರ್ಕೌಟ್ಗೆ 200 ಗ್ರಾಮ್ ಬನಾನಾ, 4 ಮೊಟ್ಟೆ ತೊಗೊತೀನಿ, ವೈಟ್ ಎಗ್ 3, ಹೋಲ್ ಎಗ್ 1 ತೊಗೊತೀನಿ. ಸೊ ಇದು ನಂದು ಪೋಸ್ಟ್ ವರ್ಕೌಟ್ಗೆ ಆಗುತ್ತೆ. ನೆಕ್ಸ್ಟ್ ಡಿನ್ನರ್ಗೆ ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ಲಾಸ್ಟ್ ಗಂಟೆ ನೋಡ್ರಿ. ಎಷ್ಟು ಕ್ಯಾಲರೀಸ್ ಇರುತ್ತೆ, ಎಷ್ಟು ಪ್ರೋಟೀನ್ ಇರುತ್ತೆ, ಎಷ್ಟು ಕಾಬ್ಸ್ ಇರುತ್ತೆ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ತೀನಿ. ಸೊ ಲಾಸ್ಟ್ ಗಂಟೆ ನೋಡಿ. ಸೊ ನೀವು ಯಾರನ್ನು ಲೀನ್ ಬ್ರೇಕ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಪಂಪ್ ಆಗುತ್ತೆ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಲಾಂಗ್ ಶೂಟ್ ಮಾಡಿ ಸೊ ನನ್ನ ಕೆಲಸಗಳು ಎಷ್ಟೇ ಕೆಲಸ ಇದ್ದರೂ ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ ನೆಕ್ಸ್ಟು ಡಿನ್ನರ್ಗೆ ಏನೇನು ತೊಗೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸುಬಿ ಬೆಳಗ್ಗೆ ನೋಡಿದ್ರೆ ಮಟನ್ ಮಾಡ್ಕೊಂಡು ತಿಂತವ್ರೆ, ಈವ್ನಿಂಗ್ ನೋಡಿದ್ರೆ ಫಿಶ್ ತೊಗೊಬಂದು ಎಲ್ಲರೂ ತಿಂತವ್ರೆ. ನಾನು ಡಯಟಲ್ಲಿ ಇದ್ದಾಗ ಏನೋ ಒಂದು ತೊಗೊಂಬರ್ತಾರೆ ಗುರು. ಪ್ರಾಪರ್ ಡಯಟ್ ಸ್ಟಾರ್ಟ್ ಮಾಡಿದಾಗನೇ ಸೊ ತಿಂತಾ ಇರ್ತಾರೆ. ಇವನು ರಾಜ ಹುಲಿ ಹೋಗ್ಬಿಟ್ಟು ಫಿಶ್ ತೊಗೊಂಬಂದವ್ರೆ. ಸೊ ತಿನ್ನಲೇಬೇಕಂದ್ಬಿಟ್ಟು ಇವನು ಹಠ ಗುರು. ಇವನು ಬೇಕು ಅಂದರೆ ತಂದು ಕೊಟ್ಬಿಡ್ಬೇಕು. ಸೀರಿಯಸ್ಲಿ ಕಣ್ಮುಂದೆ ನೋಡ್ರೆ, ನನ್ನ ಕಣ್ಮುಂದೆ ಎಷ್ಟಿದ್ರೆ ನಾನು ತಿನ್ನೋಕೆ ಹೋಗೋಣ.
ಲಾಸ್ಟ್ ಮೀಲ್ ಆಗಿ ಡಿನ್ನರ್ಗೆ ನಾನು ಸೇಮ್ ಓಟ್ಸ್ ಮೀಲ್ ತೊಗೊತೀನಿ. ಓಟ್ಸು 60 ಗ್ರಾಮ್ ಇದೆ. ಸೊ ವೇ ಪ್ರೋಟೀನ್ ಒಂದು ಸ್ಕೂಪು, 200 ಗ್ರಾಮ್ ಬನಾನಾ, ಪೀನಟ್ ಬಟ್ರು 10 ಗ್ರಾಮ್ ತೊಗೊತೀನಿ. ಸೊ ಫೈನಲ್ ಆಗಿ ಬೆಳಗ್ಗೆಯಿಂದ ಸಂಜೆ ಗಂಟ ನಾನು ಟೋಟಲ್ ಆಗಿ 2250 ಕ್ಯಾಲರೀಸ್ ತೊಗೊತಾ ಇದ್ದೀನಿ. ಪ್ರೋಟೀನ್ ಬಂದು 140 ಗ್ರಾಮ್ ಇರುತ್ತೆ, ಕಾರ್ಬ್ಸ್ ಬಂದು 340 ಗ್ರಾಮ್ ಇರುತ್ತೆ, ಫ್ಯಾಟ್ ಬಂದು 40 ಗ್ರಾಮ್ ಇರುತ್ತೆ. ಸೊ ನೀವು ಯಾರು ಬಲ್ಕ್ ಮಾಡಬೇಕಂದ್ರೆ ಪ್ರಾಪರಾಗಿ ಇದೊಂದು ಡಯಟು ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ತುಂಬ ಕೆಲಸಗಳಿತ್ತು ಆದ್ರೂ ವಿಡಿಯೋ ಮಾಡಿಕೊಂಡು ನಿಮಗೇನೇನು ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಿಮ್ಗೆ ಏನೇ ಡೌಟ್ ಇದ್ರೇನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಖಂಡಿತ ನಿಮ್ಗೆ ಏನು ರಿಕ್ವೈರ್ ಇದ್ರೂ ಅದ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಪ್ರಕಾರ ನಾನು ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.